ಇನ್ನು ರಾಜ್ಯದಲ್ಲಿ ಕುರ್ಚಿ ಗುದ್ದಾಟದ ಮಧ್ಯೆ ಡಿಸಿಎಂ ಡಿಕೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿಯಾಗಿ ಮಾತುಕತೆ ನಡೆಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಅದು ಇವತ್ತು ಸಂಜೆ 4 ಗಂಟೆಗೆ ಎಐಸಿಸಿ ಕಚೇರಿಯಲ್ಲಿ ಸಭೆ ಕೂಡ ಇದೆ. ಅಸ್ಸಾಂ ವಿಧಾನಸಭೆ ಚುನಾವಣೆ ಕುರಿತು ಮಹತ್ವದ ಸಭೆ ಕೂಡ ಇರುತ್ತೆ. ಅಸ್ಸಾಂ ಚುನಾವಣಾ ವೀಕ್ಷಕರಾಗಿದ್ದಾರೆ ಡಿಸಿಎಂ ಡಿಕೆ. ಇನ್ನು ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಕೆಸಿ ವೇಣುಗೋಪಾಲ್ ಕೂಡ ಭಾಗಿಯಾಗ್ತಾರೆ. ಸಭೆ ಬಳಿಕ ರಾಹುಲ್ ಗಾಂಧಿಯನ್ನ ಡಿಕೆ ಭೇಟಿಯಾಗುವಂತ ಸಾಧ್ಯತೆಗಳಿದೆ. ದೆಹಲಿ ಪ್ರವಾಸದಿಂದ ನಾಳೆ ಸಂಜೆ ಬೆಂಗಳೂರಿಗೆ ಡಿಕೆ ವಾಪಸ್ ಆಗ್ತಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಸಿಎಂ ಡಿಸಿಎಂ ಯಾರೇ ದೆಹಲಿ ಪ್ರವಾಸ ಕೈಗೊಂಡ್ರು ಅದು ಅತಿ ಹೆಚ್ಚು ಕುತೂಹಲ ಮೂಡಿಸುತ್ತೆ. ಅದಕ್ಕೆ ಕಾರಣ ಇಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು. ಇದು ನನ್ನ ಸಿಎಂ ಹಾಗೆ ಹೈಕಮಾಂಡ್ ನಡುವಿನ ವಿಚಾರ ಅನ್ನೋದಾಗಿ ಡಿಸಿಎಂ ಮಾತನಾಡಿದ್ದಾರೆ. ಇದು ಬಹಿರಂಗವಾಗಿ ಚರ್ಚೆ ಮಾಡುವಂತ ವಿಷಯ ಅಲ್ಲ. ಇದು ಡಿಸಿಎಂ ಡಿಕೆ ಹೇಳಿಕೆ. ದೆಹಲಿಯಲ್ಲಿ ಮಾತನಾಡಿರೋದು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ದೆಹಲಿಗೆ ಬಂದಿದ್ದೀನಿ. ಅಸ್ಸಾಂ ಚುನಾವಣೆ ಸಂಬಂಧ ಹೈಕಮಾಂಡ್ ನಾಯಕರ ಸಭೆ ಕೂಡ ಇದೆ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. How can I disclose any plan? Always politics will be discussed and it is not in a public affair. Anything is there, our in charge general secretaries will be there. They will tell what is their plan. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? Let us see. I have come here only to meet my party leaders.